ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಧರ್ಮಸ್ಥಳದಲ್ಲಿ ಇದ್ದೀವಿ. ಯಾಕೆ ನಾನು ಮಹೇಶ್ ಶೆಟ್ಟರಿಗೆ ಕೇಳ್ತೀನಿ ಪ್ರಶ್ನೆ ಅಂತಂತಂದ್ರೆ, ಯಾಕಂದ್ರೆ ಒಂದಷ್ಟು 12 ವರ್ಷಗಳಿಂದ ಒಂದಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಹೇಶ್ ಶೆಟ್ಟರು ಧರ್ಮಕ್ಕೆ ಬೆಂಕಿ. ಅಲ್ಲಿ ಏನೋ ಅತ್ಯಾಚಾರ ಕೊಲೆ ಮಾಡಿ ರಸ್ತೆಯಲ್ಲಿ ಬಿಸಾಡಿದಾರಲ್ಲ, ಧರ್ಮಕ್ಕೆ ಬೆಂಕಿ ಹಾಕಿದ್ದವರು. ಅತ್ಯಾಚಾರಿಯನ್ನು ಅತ್ಯಾಚಾರ ಮಾಡಬೇಡ ಅನ್ನೋದು ಧರ್ಮದ ವಿರೋಧ ಆಯ್ತಾ? ಆ ರೇಪಿಸ್ಟ್ಗಳು ಎದ್ದುಕೊಂಡು ಈಗ ನಾವು ಧರ್ಮ ಅಂತ ಹೇಳಿದ್ರೆ ಅದು ಧರ್ಮ ಆಗ್ತದೆ? ಅದು ರೇಪಿಸ್ಟ್ ಧರ್ಮ. ಮಹೇಶ್ ಶೆಟ್ಟರು ಆ ಧರ್ಮದ ವಿರೋಧವಾಗಿ ಒಂದಷ್ಟು ಚಟುವಟಿಕೆಗಳು ಮಾಡ್ತಾ ಹೊರಟಿದ್ದಾರೆ. ಸ್ಯಾಟಲೈಟ್ ಚಾನಲ್ ಅಂತ ಹೇಳ್ತಾರೆ, ಎಲ್ಲ ಡೀಲ್ ಮಾಡ್ಕೊಂಡು ಮುಗಿದಿದ್ದಾರೆ. ನಿಮಗೆ ಮಾತಾಡುದು ಸಾಯಲಿ, ನಿಮ್ಮ ಮುಖ ನೋಡ್ಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಇವತ್ತು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಬಂದು ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಇವತ್ತು ಬೊಗಳೆ ಬಿಡ್ಲಿಕ್ಕೆ ಶುರು ಮಾಡಿದ್ದೀರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಸ್ಯಾಟಲೈಟ್ ಚಾನೆಲ್ನವರು ರಾಕೇಶ್ ಶೆಟ್ಟರು, ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಗಳನ್ನು ರೇಪ್ ಮಾಡಿದ ಅಂತ ಹೇಳಿದ್ರೆ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರೇ ರೇಪ್ ಮಾಡಿದ ಹಾಗೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ರೇಪ್ ಮಾಡಿದ್ದಾನೆ, ಅಣ್ಣಪ್ಪ ರೇಪ್ ಮಾಡಿದ್ದಾನೆ ಅಂತ ಹೇಳಿ ರಾಕೇಶ ಶೆಟ್ಟಿ ಹೇಳಿರುವಂತದ್ದು. ಇವನೊಬ್ಬ ಮಾಧ್ಯಮದವನ ಸೌಜನ್ಯ ಇವನ ರುಂಡವನ್ನು ಚೆಂಡಾಡಿ ಬಿಡ್ತಾಳೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳಲ್ಲಿ ಇವನು ರೇಪ್ ಮಾಡಿದವನ. ಧರ್ಮಸ್ಥಳದಲ್ಲಿ ನಡೆದಂತ ಹತ್ಯಾಕಾಂಡಗಳಿಗೆ, ಧಾರ್ಮಿಕ ಭಯೋತ್ಪಾದನೆಗೆ ಇತಿಶ್ರೀ ಆಡ್ಲಿಕ್ಕೆ ಬಂದಂತ ಮಗು. ಈ ಅತ್ಯಾಚಾರಿಗಳು ಕೊಲೆ ಮಾಡಿ ಅವಳ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ಜಡ್ದು ಬೆಟ್ಟ ಗುಡ್ಡಗಳಲ್ಲಿ ಬಾಡಿ ಹಾಕಿದ್ರೆ ಅವನು ಊತಿದ್ದನ್ನು ತೆಗೆದುಕೊಡ್ತೇನೆ ಅಂತ ಹೇಳಿದ್ದಾನೆ. ಎಲ್ಲ ನೆಲಸಮ ಆಗಿದೆ, ಭೂಮಿಯ ತರ ಆಗಿದೆ. ಟೆಕ್ನಿಕಲ್ ಮಿಷಿನ್ಗಳು ಇವತ್ತು ಟೆಕ್ನಿಕಲ್ ಸೋರ್ಸ್ ಅನ್ನು ತಗೊಂಡು ಬರ್ಬೋದಲ್ಲ, ಯಾಕೆ ಇಲ್ವಾ? ರೇಪಿಸ್ಟ್ ರಾಕೇಶ ಹೇಳ್ತಾನೆ ಅದು ನಾಯಿಯ ಮೂಳೆ. ಇಷ್ಟು ಬಾಡಿಗಳನ್ನು ಈ ಪಾಪಿಗಳು ಹೊರಗಡೆ ತೆಗೆದುಕೊಡ್ಬೇಕು. ಮನವಿ ಮಾಡ್ತೇನೆ ನಾನು ರಾಜ್ಯ ಸರ್ಕಾರಕ್ಕೆ.